ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಗಮನಕ್ಕೆ ತರ್ತೀನಿ. ಆಮೇಲೆ ತಾವೇನು ನಿರ್ಣಯ ಮಾಡ್ತೀರಿ ಅದಕ್ಕೆ ಬದ್ಧ ಆಗ್ತೀನಿ. ನಾನು ಇಷ್ಟೇ ಮೊನ್ನೆ ಗಮನ ಸೆಳೆಯೋ ಸೂಚನೆಯಲ್ಲಿ ತಂದಿದ್ದರು. ನಮ್ಮ ಮಂಜು ಅಂತ ಹೇಳಿ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರು ತಂದಿದ್ದರು. ಅದರಲ್ಲಿ ಮಾನ್ಯ ಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ, ಆಗಿದ್ದಲ್ಲಿ ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮುಂದುವರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಸಂಪೂರ್ಣ ಮಾಹಿತಿ ಕೊಡಿ ಅಂತ. ಅದಕ್ಕೆ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗುವುದು ಅಂತ ಒಂದು ಉತ್ತರ ಕೊಟ್ಟಿದ್ದಾರೆ. ಇದನ್ನು ಮಾನ್ಯ ಕೃಷಿ ಮಂತ್ರಿಗಳು ನಾವಿಷ್ಟೇ. ಆಮೇಲೆ 16 ತಂದೆ ಕೆಲವು ನಮ್ಮ ಎಲ್ಲ ಶಾಸಕರು ಕೆಲವು ವಿಧದಲ್ಲಿ 351 ಇರ್ಬೋದು ಅಥವಾ ಗಮನ ಸೆಳೆ ಎಲ್ಲದರಲ್ಲೂ ತಂದಿದ್ದಾರೆ. ನಮ್ಮ ಜಿಲ್ಲೆಯ ಶಾಸಕರು ಇನ್ಕ್ಲೂಡಿಂಗ್ ನಮ್ಮ ಮಂಜಣ್ಣ ಇದ್ದಾರೆ, ಈ ಕಡೆ ನಮ್ಮ ಸುರೇಶ್ ಅಣ್ಣವರು, ಬಾಲು ಅವರು, ಸ್ವರೂಪ್ ಪ್ರಕಾಶ್ ಎಲ್ಲ. ಮಾನ್ಯ ಸಭಾಧ್ಯಕ್ಷ, ನಾವು ಇಷ್ಟೇ ಕೇಳೋದು, ಇದೇ ರೀತಿ ನಾವು ಮಂಡ್ಯದಲ್ಲಿ ಕೃಷಿ ವಿದ್ಯಾನಿಲಯ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಮಾಡ್ಕೊಳ್ಳಿ. ಆದರೆ ನಮ್ಮ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಮುಂದುವರಿಸಬೇಕು. ಹಿಂದೆ ಇದೇ ಸದನದಲ್ಲಿ ಯಡಿಯೂರಪ್ಪನವರು ಇದನ್ನು ಶಿವಮೊಗ್ಗಕ್ಕೆ, ಹಾಸನ ಕೃಷಿ ಕಾಲೇಜನ್ನು ಶಿವಮೊಗ್ಗಕ್ಕೆ ಸೇರಿಸಬೇಕು ಅಂತ ಮಾಡಿದರು. ಆಗ ಸದನದಲ್ಲಿ ಇದಾಗಿ ಅದನ್ನು ಕೈ ಬಿಟ್ಟು ಹಾಸನದ ಬೆಂಗಳೂರಿನಲ್ಲೇ ಮುಂದುವರಿಸೋದಕ್ಕೆ ಹಿಂದೆ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಕೃಷಿ ಕಾಲೇಜ್ ಯಾಕಿರಬೇಕು ಅನ್ನೋದು ನಾವು ತಮ್ಮ ಗಮನಕ್ಕೆ ತರ್ತೀನಿ. ಇಲ್ಲಿ ನಮಗೆ ಬೆಂಗಳೂರು ಬಾರಿ ಎಲ್ಲದರಲ್ಲೂ ಇದಿದೆ. ಆ ಕಾಲೇಜಿನ ಒಂದು ಇದಿರೋದ್ರಿಂದ ನಮ್ಗೆ ಇಲ್ಲಿ ಇರಬೇಕು ಅನ್ನೋದು ವಿದ್ಯಾರ್ಥಿಗಳ ಮತ್ತು ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು ಮತ್ತು ಪ್ರತಿನಿಧಿಗಳದ್ದು ಇದಿದೆ. ಅಲ್ಲಿ ಸುಮಾರು 30,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಆಲೂಗೆಡ್ಡೆ ಬೆಳಿತೀವಿ. ಸುಮಾರು 40,000 ರಿಂದ 45,000 ಹೆಕ್ಟೇರ್ನಲ್ಲಿ ರಾಗಿ ಇದೆ, ಜೋಳ ಇದೆ. ಇವತ್ತು ಸುಮಾರು 5 ರಿಂದ 6 ಲಕ್ಷ ಕುಟುಂಬ ಇವತ್ತು ರೈತ ಕುಟುಂಬ ಇದೆ ನಮ್ಮ ಜಿಲ್ಲೆಯಲ್ಲಿ. ಅದರಿಂದ ನಾನು ಹೇಳೋದು, ನಮ್ಮ ಮಂಡ್ಯದಲ್ಲಿ ಕೃಷಿ ಕಾಲೇಜಿಂದವ್ರು ಏನು ಬೇಕಾದ್ರೂ ಮಾಡಿ ನಮ್ಮ ಸಂಪೂರ್ಣ ಬೆಂಬಲ. ನಮ್ಮ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ವಿದ್ಯಾನಿಲಯದಲ್ಲಿ ಮುಂದುವರಿಸಿ. ಹಿಂದೆ ಏನು ಶಿವಮೊಗ್ಗದಲ್ಲಿ ಮಾಡೋಕ್ಕೆ ಹೊರಟಿದ್ರು, ನಮ್ಮ ಕಾಲೇಜಿನಲ್ಲಿ ಸೇರ್ಸೋಕ್ಕೆ ಹೊರಟಿದ್ರು, ಅವತ್ತು ಇದೇ ವಿಧಾನಸಭೆಯಲ್ಲಿ ಡ್ರಾಪ್ ಮಾಡಿ ಬೆಂಗಳೂರಿನ ಕೃಷಿ ವಿದ್ಯಾನಿಲಯಕ್ಕೆ ಸೇರಿಸಿ ಅವತ್ತು ಇದು ಮಾಡಿದರೆ ಅದನ್ನೇ ಮುಂದುವರಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಮಾನ್ಯ ಕೃಷಿ ಸಚಿವರು ಮಧ್ಯಾಹ್ನ ಭೇಟಿ ಮಾಡಿದೆ. ನೀವು ಹೇಳಿದ್ರಿ ಮಧ್ಯಾಹ್ನ ಕರೆಸಿ, ನಾನು ಅದನ್ನು ಇದು ಮಾಡೋದಕ್ಕೆ ಮಧ್ಯಾಹ್ನ ಟೈಮ್ ಕೊಡ್ತೀವಿ ಅಂದರೆ ದಯಮಾಡಿ ಇದನ್ನು ಇವತ್ತು ಸದನದಲ್ಲಿ ಒಂದು ತೀರ್ಮಾನ ಆಗಬೇಕು. ನಮ್ಮ ಜಿಲ್ಲೆ ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಬಡ್ಜೆಟ್ ಬುಕ್ಕಲ್ಲಿ ಹಾಸನ ಕೆಲವು ಪತ್ರಿಕಾ ಸ್ನೇಹಿತರು ನಾನು ಕೇಳಿದರು, ಹಾಸನ ಜಿಲ್ಲೆ ಬಡ್ಜೆಟ್ ಬುಕ್ಕಲ್ಲಿ ಏನೂ ಇಲ್ವಲ್ಲ. ಏನೂ ಬೇಡ, ನಮಗೇನು ಕೊಡೋದು ಬೇಡ. ನಾನು ಅದ್ರ ಬಗ್ಗೆ ಕ್ವಶನ್ ಮಾಡೋಕ್ಕೆ ಹೋಗಲ್ಲ. ನಮಗೆ ಬೇಕಾಗಿರೋದು ಇರೋದು ಯಾರೋ ಪುಣ್ಯಾತ್ಮರು ಮಾಡಿರೋಂಥ ಕಾಲೇಜನ್ನು ಬೇರೆ ಕಡೆ ಶಿಫ್ಟ್ ಮಾಡೋದು ಬೇಡ, ಬೆಂಗಳೂರಿನಲ್ಲಿ ವಿಶ್ವವಿದ್ಯಾನಿಲಯದ ಉಳಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಮಂಡ್ಯದಲ್ಲಿ ಮಾಡ್ಕೊಂಡ್ರು ನಮಗೇನು ಸಂತೋಷ ಇಲ್ಲ. ಬೇಕಾದ್ರೆ ಮೈಸೂರಲ್ಲಿ ಇನ್ನೊಂದು ಕೃಷಿ ಕಾಲೇಜ್ ಮಾಡಿ ನಮಗೇನು ಸಂತೋಷ ಅದ್ರ ಬಗ್ಗೆ ಇಲ್ಲ. ಇದನ್ನು ದಯಮಾಡಿ ಮಾನ್ಯ ಅಧ್ಯಕ್ಷರು ಮುಖೇನ ಕೃಷಿ ಸಚಿವರನ್ನ, ಕಾನೂನು ಮಂತ್ರಿಗಳಿದ್ದಾರೆ, ಹಿರಿಯರಿದ್ದಾರೆ, ತಾವು ದಯಮಾಡಿ ಅಲ್ಲಿ ಮುಂದುವರಿಸ್ತೀವಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು. ನಾವೇನು ಹೆಚ್ಚಿಗೆ ಇವತ್ತುವರೆಗೆ ನಾವು ಯಾವುದು ತಕರಾರಿಲ್ಲ, ನಾವೇನು ಯಾವುದೇ ತಕರಾರು. ಈಗ ಇಷ್ಟೆಲ್ಲ ಬಿಲ್ ತಂದ್ರಿ. ಮೊನ್ನೆ ವಿಷಯ ಏನಾಗಿದೆ, ನಾವು 1 ವಾರದಿಂದ 69 ಕೊಟ್ಟೆ, ಅಶೋಕಣ್ಣ 69 ಕೊಟ್ಟೆ. ನಿನ್ನೆ ಸಾಯಂಕಾಲ ಕೃಷಿ ಸಚಿವರು ನಾವು ಅಜೆಂಡಾದಲ್ಲೇ ಇಲ್ಲ, ಅಜೆಂಡಾದಲ್ಲಿ ಇದ್ದರೆ ಕೃಷಿ ಇದನ್ನು ಮಂಡನೆ ಮಾಡಿ ನಿನ್ನೆ ಅಪ್ರೂವಲ್ ಕೊಟ್ಟವ್ರೆ. ಅಜೆಂಡಾ ನಾವು ದಿನ ವೇಟ್ ಮಾಡ್ತಾ ಇದೀವಿ. 69 ಕೊಟ್ಟಾಯ್ತು, ಎಲ್ಲ ಆಯ್ತು. ಅದರಿಂದ ದಯಮಾಡಿ ಇದನ್ನ ಬೆಂಗಳೂರಿನ ಕೃಷಿ ವಿದ್ಯಾಲಯದಲ್ಲಿ ಮಾಡಬೇಕು ಅಂತ ಮನವಿ ಅಷ್ಟೇ. ಇಲ್ಲ ಇವತ್ತು ತಾವು ನಮಗೆ ಕೊಡಬೇಕು, ಇಲ್ಲದಾದ್ರೆ ಸದನದಲ್ಲಿ ನಾವು ಧರಣಿ ಮಾಡ್ತೀವಿ. ಹಾಸನಿನ ನಮ್ಮ ಕೃಷಿ ಕಾಲೇಜಿನ ಸಂಯೋಜನೆಯನ್ನ ಅಷ್ಟೇ ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜನೆಯನ್ನ ಕೊಡೋದ್ ಬದಲು ಅವರು ಬೆಂಗಳೂರಿನ GKVKಯ ಸಂಯೋಜನೆ ಬೇಕು ಅಂತಿದ್ದಾರೆ. ಹಾಗಾಗಿ ಸರ್ಕಾರ ಈ ಬೇರೆ ಬೇರೆ ಎಲ್ಲ ಸಲಹೆಗಳನ್ನ ಸ್ವೀಕರಿಸಿದ್ದಾರೆ. ಬೇರೆ ಬೇರೆ ಭಾಗದ ಜನರ ಭಾವನೆಗಳನ್ನ ಗೌರವಿಸಿ ಅದಕ್ಕೆಲ್ಲ ಮಾನ್ಯತೆಯನ್ನು ಕೊಟ್ಟು ಅವರ ಒಂದು ಸಲಹೆಗಳನ್ನ ತಗೊಂಡು ನೀವು ಅದನ್ನ ಸರಿಪಡಿಸಿಕೊಂಡಿದ್ದೀರಿ. ಅಶ್ವಥ್ ಸರ್, ನಮ್ಮ ಈಗ ಸಂಯೋಜನೆಯಲ್ಲೇ ಇದೆ ಸರ್. ಅದನ್ನ ಮಂಡ್ಯದಲ್ಲಿ ಹೊಸ ಕಾಲೇಜ್ ಆಗಿರೋದ್ರ ಬಗ್ಗೆ ಪೂರ್ಣ ಸ್ವಾಗತ ಮಾಡ್ತೀವಿ. ಆಸ್ ಇಟ್ ಈಸ್ ಮುಂದುವರಿಯತಕ್ಕಂಥದ್ದಕ್ಕೆ ಅವಕಾಶ ಮಾಡಬೇಕು. ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಬೇಡ, ದೇವೇಗೌಡರು ಪ್ರತಿನಿಧಿ ಇರ್ತಕ್ಕಂಥ ಜಿಲ್ಲೆ ರೇವಣ್ಣ ಅವರು ವಿಶ್ವವಿದ್ಯಾನಿಲಯ ಬಾರಿ ಹೋರಾಟ ಮಾಡಿದ್ದಾರೆ. ಸಂಯೋಜನೆ ಮುಂದುವರಿಬೇಕು, ಮಂಡ್ಯ ಕೃಷಿ ಕಾಲೇಜಿನ ಜೊತೆಯಲ್ಲಿ ಸಂಯೋಜನೆ ಬೇಡ ಅಂತ ಅಷ್ಟೇ. ಸೊ ಅದನ್ನ ದಯಮಾಡಿ ಸಭಾಧ್ಯಕ್ಷರೇ, ರೇವಣ್ಣವರು ಒಂದು ಮಹತ್ವದ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ತಾಂತ್ರಿಕವಾಗಿರ್ತಕ್ಕಂಥದ್ದು ಹೌದು. ಅದಕ್ಕೆ ಧ್ವನಿಗೂಡಿಸಿ ಅಶ್ವಥ್ ನಾರಾಯಣರು ಆ ಅಫಿಲೇಷನನ್ನು, ಸಂಯೋಜನೆಯನ್ನು
GKVK ಒಳಗೆ ಇರಬೇಕು ಅಂತೇಳಿ ಹೇಳಿದ್ದಾರೆ. ಇದರ ಬಗ್ಗೆ ಈಗಾಗಲೇ ನಾವು ಭಾಳಷ್ಟು ಚರ್ಚೆ ಮಾಡಿದ್ದೇವೆ. ಈಗ ತೋಟಗಾರಿಕೆ ವಿಷಯವನ್ನು ಅದರಿಂದ ತೆಗೆದಿಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಆ ಚರ್ಚೆಯ ಬಹಳಷ್ಟು ಸಮಯದ ನಂತರ ತಾಂತ್ರಿಕವಾಗಿಯೂ ವಿಮರ್ಶೆ ಮಾಡಿ ಕೃಷಿ ಸಚಿವರು ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಕೊಟ್ಟರು. ಇವತ್ತು ಅವರು ತಮ್ಮ ಅಪ್ಪಣೆ ಪಡೆದ ಈಗ ಖಾಸಗಿ ಕೆಲಸಕ್ಕಾಗಿ ಹೋಗಿದ್ದಾರೆ. ನಾಳೆ ಅವ್ರು ಬಂದ ತಕ್ಷಣ ಇದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ರೇವಣ್ಣವ್ರಿಗೆ ಕೊಡಿಸ್ತೇನೆ. ನಾಳೆ ಕೃಷಿ ಸಚಿವರು ಹೇಳಿಕೆ ಕೊಡೋವರೆಗೆ ಇಲ್ಲಿ ಧರಣಿಯಲ್ಲಿ ಇರ್ತೀವಿ. ಬೇಕಾದ್ರೆ ಇಲ್ಲಪ್ಪ ಅದಾಗಲ್ಲ ಕಂಡ್ರೆ ನಮ್ಮ ಜಿಲ್ಲೆಯ ಈಗ ಇಲ್ಲ ಅದು ಸರ್ ದಯಮಾಡಿ ನಾಳೆ ಕೊನೆ ಹೇಳಿ ಸರ್ ಏನಿದೆ ನಮ್ಗೆ ಯಾತಕ್ಕೆ ಈ ಜಿಲ್ಲೆಗೆ ಒಂದು ಬಿಡುಗಾಸಿಲ್ಲ ಬಡ್ಜೆಟ್ ಅಲ್ಲಿ ಬೇಡ ಹೋಲಿ ಯಾರೋ ಪುಣ್ಯಾತ್ಮ ಅವರ ಬೇಡಿಕೆ ಯೋಗ್ಯವಾಗಿದೆ. ನಾನು ಚರ್ಚೆ ಮಾಡ್ತೀನಿ. ನಾಳೆ ಅವ್ರು ಬಂದ ಮೇಲೆ ಉತ್ತರ ಈಗ ರೇವಣ್ಣ ಅವರೇ ಸಭಾಧ್ಯಕ್ಷರೇ ಮುಖ್ಯ ಗುರುತಿಲ್ಲದ ಪ್ರಶ್ನೆಗೆ ಮಾನ್ಯ ಕೃಷಿ ಸಚಿವರು ಪರಿಶೀಲನೆ ಹಂತದಲ್ಲಿದೆ ಅಂತ ಉತ್ತರ ಕೊಟ್ಟಿದ್ದಾರೆ. ಎ ಮಂಜು ಅವರ ಒಂದು ಪ್ರಶ್ನೆಗೆ ದಯಮಾಡಿ HK ಪಾಟೀಲ್ ಸಾಹೇಬರು ತುಂಬಾ ಜವಾಬ್ದಾರಿ ಸ್ಥಾನದಲ್ಲಿ ಸರ್ಕಾರದಲ್ಲಿ ಭಾಗವಾಗಿರೋದ್ರಿಂದ ಇದು ದಯಮಾಡಿ ಯಾವ ಕಾರಣದಿಂದನೂ ಕೂಡ ಬೇರ್ಪಡಿಸಿದ ರೀತಿ GKVK ಸಂಯೋಜನೆಯಲ್ಲೇ ಮುಂದುವರಿಸತಕ್ಕಂಥದಕ್ಕೆ ದಯಮಾಡಿ ತಾವು ಬಾಲಕೃಷ್ಣ ಅವರೇ ರೇವಣ್ಣ ಅವರೇ ಈಗ ಸರ್ಕಾರ ಹೌದು ಮಾನ್ಯ ಮಂತ್ರಿ ಏನ್ ಹೇಳ್ತೀರಿ? ಅಲ್ಲ ಈಗ ರೇವಣ್ಣವ್ರೆ ನಾಳೆ 12 ಗಂಟೆ ಒಳಗೆ ಅವ್ರಿಗೆ ಬಂದು ನಿಮ್ಗೆ ಉತ್ತರ ಕೊಡೋದಕ್ಕೆ ಹೇಳ್ತೀನಿ. ನೋಡಿ, ನೀವು ಅಲ್ಲಿವರೆಗೆ ಇಲ್ಲಿ ದನ ಕೂತ್ಕೊಳ್ಬೇಕು ಏನಿಲ್ಲ. ನೀವು ನಂಗೆ ಪರ್ಮಿಷನ್ ಕೊಡಿ, ನಾನು ಬೆಳಿಗ್ಗೆ ತನಕ ಕೂಡ ನಡೆಸ್ಕೊಂಡು ಹೋಗ್ತೇನೆ. ಅಲ್ಲೇ ಕೂತ್ಕೊಳ್ಳಿ ಸೀಟಲ್ಲಿ. ಹೌದು, ಸೀಟಲ್ಲಿ ಕೂತ್ಕೊಳ್ಳಿ. ಅಲ್ಲಿ ಇಲ್ಲಿ ಕೂತ್ಕೊಳ್ತೀರಿ. ನಾಳೆ ಏನೇ ಬೇಕು ಚರ್ಚೆ ಮಾಡ್ಕೊಂಡು ಉತ್ತರ ಕೊಡಿಸ್ತೇನೆ. ಅಲ್ಲಿ ಕೂತ್ಕೊಳ್ಳಿ ಸೀಟಲ್ಲಿ. ಒಂದೇ ಒಂದು ಹೇಳಿಕೆ ಕೊಟ್ಬಿಟ್ಟು ಬರಬೇಡಿ, ಸೀಟಲ್ಲಿ ಕೂತ್ಕೊಳ್ಳಿ. ಅಲ್ಲೇ ಚರ್ಚೆ ಮಾಡ, ಅವಮಾನ ಬಗ್ಗೆ ಮಾತಾಡುವ, ಬೇರೆ ಬಗ್ಗೆ ಮಾತಾಡುವ, ಏನೆಲ್ಲ ಮಾತಾಡ್ಲಿಕ್ಕೆ ಬೆಳಿಗ್ಗೆ ತನಕ ಮುಂದುವರಿಸ್ಕೊಂಡು ಹೋಗುವ ಅಂತ ಹೇಳ್ಬಿಟ್ರೆ ಸಾಕು. ನಾ ಕೊಡಿಸ್ತೀನಿ, ದಯಮಾಡಿ ಬರ್ರಿ. ನೋಡಿ ಧರಣಿ ಕೂತ್ಕೊಳ್ಳಿ.